ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಜ್ಯೋತಿಷ್ಯ ಪರಿಣಿತರಿಗೆ ಹಾಗೆ ಜ್ಯೋತಿಷ್ಯ ಅಭಿಲಾಷಿಗಳಿಗೆ ಇವತ್ತು ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಈಗಿನ ವಿದ್ಯಾರ್ಥಿಗಳಾಗಲಿ, ಯುವಕರಾಗಲಿ, ಯುವತಿಯರಾಗಲಿ ಪ್ರೇಮ ವಿವಾಹಗಳು ಅಂತ ಒಂದು ಇದು ಬಂದಿದೆ. ಆ ಪ್ರೇಮ ವಿವಾಹಗಳಲ್ಲಿ ಅನೇಕ ಜನ ನಾವು ಮಾಡ್ಕೋಬೇಕು ಪ್ರೇಮ. ಅದಕ್ಕೆ ಕಾರಣಗಳೇನು? ಕಾಲೇಜುಗಳಲ್ಲಿ ಸ್ನೇಹ ಆಗಿರೋಂಥದ್ದು, ಹಾಗೆಯೇ ವಿದ್ಯಾಭ್ಯಾಸದಲ್ಲಿ ಮುಂದುವರೆದ ಮೇಲೆ ಕೆಲಸಗಳಲ್ಲಿ ಹೋಗೋದು, ಆ ಕೆಲಸಗಳಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು, ಇಂಥದ್ದೆಲ್ಲ ಇರೋದ್ರಿಂದ ಹೆಚ್ಚಿನ ಒಂದು ಒಡನಾಟ ಹೆಂಗಸರಿಗೆ ಮತ್ತು ಗಂಡಸರಿಗೆ ಬಂದಿರುತ್ತೆ. ಅಂಥ ಒಡನಾಟಗಳಿಂದ ಪ್ರೇಮ ಸಂದೇಶಗಳಾಗುತ್ತೆ. ಪ್ರೇಮದಲ್ಲಿ ಇವಾಗ ಮೊದಲೆಲ್ಲ ಕಾಳಿದಾಸನ ಮೇಘ ಸಂದೇಶ, ಪಾರಿವಾಳಗಳಿಂದ ಕಳಿಸುವಂಥದ್ದು ಪತ್ರಗಳನ್ನು, ಇದೆಲ್ಲ ಇತ್ತು. ಆಮೇಲೆ ಮುಂದೆ ಬಂದು ಅದೇನಾಯಿತು, ಪ್ರೇಮ ಪತ್ರಗಳನ್ನು ಬರೆಯೋದು ಕಲ್ತ್ಕೊಂಡ್ರು. ಇವಾಗ ವಾಟ್ಸಪ್ನಲ್ಲೇ ಪ್ರೇಮ ಪತ್ರಗಳೆಲ್ಲ ಆಗುತ್ತೆ. ವಾಟ್ಸಪ್ನಲ್ಲಿ ಚಾಟಿಂಗ್ನಲ್ಲಿ ಮಾಡ್ತಾರೆ. ಪ್ರೇಮ ವಿವಾಹ ವರ್ಸಸ್ ಜ್ಯೋತಿಷ್ಯದಲ್ಲಿ ಏನು ಹೇಳ್ತಾನೆ ಅಂದರೆ, ಅನೇಕ ಕಡೆ ಇದೇ ಹೇಳ್ತಾನೆ. ಒಂದು ಲಗ್ನಾಧಿಪತಿ ಪ್ಲಸ್ ಸಪ್ತಮಾಧಿಪತಿ, ಏಳನೇ ಅಧಿಪತಿಯಾದ ಗ್ರಹ, ಮತ್ತು ಕಳತ್ರಕಾರಕ ಅಂದರೆ ಸೂರ್ಯ. ಮದುವೆಗಳಿಗೆ, ಲವ್ಗೆ, ಪ್ರೀತಿಗೆ, ಪ್ರೇಮಕ್ಕೆ ಇದಕ್ಕೆಲ್ಲ ಶುಕ್ರ ಅಧಿಪತಿ. ಯಾಕೆಂದರೆ ಶುಕ್ರ ಎರಡೂ ಥರನೂ ಇದೆ. ಪ್ರೇಮ ಜಾಸ್ತಿನೂ ಇದೆ, ಕ್ರೌರ್ಯನೂ ಇರುತ್ತೆ. ಆ ಕ್ರೌರ್ಯ ಪ್ರೇಮ ಎರಡೂ ನೋಡೋದ್ರಿಂದ ಇದಾಗಿರ್ತಾನೆ. ಹಾಗೆ ಚಂದ್ರನು ಮನಸ್ಸಿಗೆ ಕಾರಣಕನಾಗಿರೋದ್ರಿಂದ ಚಂದ್ರನು ಕೂಡ ಕಾರಣಕ. ಚಂದ್ರ ಸೂರ್ಯರು ಕಣ್ಣುಗಳಿಗೆ ಒಂದು ಬಲಗಣ್ಣು ಎಡಗಣ್ಣು ಇದ್ದಂಗೆ. ಆ ಕಣ್ಣುಗಳಿಗೆ ದೃಷ್ಟಿ ಒಬ್ಬರನ್ನೊಬ್ಬರನ್ನು ನೋಡಿದಾಗ ಆಕರ್ಷಣೆ ಉತ್ಪತ್ತಿ ಆಗುತ್ತೆ. ಅಂಥ ಆಕರ್ಷಣೆಯಲ್ಲಿ ಪ್ರೇಮ ವಿವಾಹಗಳಾಗೋದಕ್ಕೆ ಸಾಧ್ಯವಿದೆ. ಪ್ರೇಮ ವಿವಾಹಗಳು ಬೇಡ ಅಂತ ಹೇಳಲಿಲ್ಲ, ಹಿಂದಿನ ಕಾಲದಿಂದನೂ ಇದೆ ಪ್ರೇಮ ವಿವಾಹಗಳು. ಆ ಪ್ರೇಮ ವಿವಾಹಗಳಲ್ಲಿ ನೀವೇನು ಮಾಡಬೇಕು, ಜಾತಕಗಳನ್ನು ತೋರಿಸಿ ಮಾಡಿಕೊಂಡ್ರೆ ಆ ನಿಶ್ಚಿತವಾದ ಪ್ರೇಮನ ಅಥವಾ ಇಲ್ಲದೇ ಇರೋವಂಥ ಪ್ರೇಮ ಇಟ್ಕೊಂಡು ಮಧ್ಯೆ ಡೈವರ್ಸ್ ಆಗಿ ತಿರುಗಿ ಏನೇನೋ ಇಂಥದ್ದು ಇದಕ್ಕೆಲ್ಲ ಕಾರಣಕರ್ತ. ಅದಕ್ಕೋಸ್ಕರ ಕೆಲವಂತೆಲ್ಲ ಹೇಳ್ತಾ ಬರ್ತೀನಿ. ಪ್ರೇಮ ವಿವಾಹಗಳಲ್ಲಿ ಈಗಿನ ಸ್ಥಿತಿ ಎಲ್ಲಿದೆ ಅಂದರೆ, ಜಾತಕಗಳಲ್ಲಿ ಸಪ್ತಮದಲ್ಲಿ ರಾಹು ಜೊತೆ ಕುಜ ಇರೋದು, ಕುಜನ ಜೊತೆ ಶುಕ್ರ ಇರೋದು, ಶುಕ್ರನ ದೃಷ್ಟಿ ಮತ್ತು ಕುಜನ ದೃಷ್ಟಿ ಲಗ್ನದ ಮೇಲಿರೋದು, 11ನೇ ಮನೆಯಲ್ಲಿ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಕೂತ್ಕೊಂಡು ಲಗ್ನವನ್ನು ನೋಡುವಂಥ ಸ್ಥಿತಿಯಲ್ಲಿ ಶನಿ ಪ್ರಭಾವ ಇರುತ್ತೆ. ಆ ಶನಿ 3, 10 ಇಂಥ ಕಡೆ ನೋಡೋದ್ರಿಂದ ಆ ಸಪ್ತಮ ಸ್ಥಾನಕ್ಕಾಗಲಿ ಅಥವಾ ಲಗ್ನಕ್ಕಾಗಲಿ ಶನಿ ದೃಷ್ಟಿ ಇದ್ದು, ಕುಜನ ದೃಷ್ಟಿನೂ ಇದ್ದು, ಕುಜ ಶನಿ ಜೊತೆ ಇದ್ದಾಗ ಆ ಪ್ರೇಮ ವಿವಾಹಗಳಾಗುತ್ತೆ. ಪ್ರೇಮ ವಿವಾಹ ಮಾಡಿಕೊಂಡ್ರೆ ಅದರಲ್ಲಿ ಮುಂದಿನದೆಲ್ಲ ಹೇಳ್ತಾ ಬರ್ತೀನಿ. ಪ್ರೇಮ ವಿವಾಹಗಳು ಯಾರ್ದು ಸಕ್ಸಸ್ ಆಗುತ್ತೆ, ಯಾರ್ದು ಕಮ್ಮಿ ಆಗುತ್ತೆ. ಸಕ್ಸಸ್ ಹೇಳಿ ಮಾಡ್ಕೊಳ್ಳೋರಿದ್ದಾರೆ, ಅಮ್ಮ ಅಪ್ಪನ ಕೇಳ್ದಿರ ಮದುವೆ ಮಾಡ್ಕೊಳ್ಳೋರಿದ್ದಾರೆ, ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ಮದುವೆ ಮಾಡ್ಕೊಳ್ಳಿದ್ದಾರೆ, ಅಥವಾ ಅವರಲ್ಲಿ ಸೌಜನ್ಯದಿಂದ ಒರೆಸಿ ಅಪ್ಪ ಅಮ್ಮನ ಒಪ್ಪಿಸಿ ಪ್ರೇಮ ವಿವಾಹಗಳು ಯಾರು ಮಾಡ್ಕೊಳ್ತಾರೆ. ಈ ಪ್ರಕಾರ ಜಾತಕದಲ್ಲಿ ಎಲ್ಲ ಹೇಳ್ಬೋದು. ಆದ್ದರಿಂದ ವೃತ್ತಿಗೆ ಸಂಬಂಧಪಟ್ಟಂತೆ, ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಹೇಳೋದಕ್ಕೆ ಒಂದೊಂದೇ ಕಾರಣಗಳಿರುತ್ತೆ. ಆ ಕಾರಣಗಳೆಲ್ಲ ಹೇಳಿ ನಾಳೆ ಮುಂದಿನ ಇದರಲ್ಲೇ ಹೇಳ್ತೀನಿ. ಈ ಅನೇಕ ಪ್ರೀತಿ ಪ್ರೇಮಗಳಲ್ಲಿ ಜಗಳಗಳಾಗದೇ ಇರೋ ಹಂಗೆ ನೋಡ್ಕೋಬೇಕು. ಯಾಕೆಂದ್ರೆ ಪ್ರೀತಿ ಮಾಡೋದು, ಪ್ರೇಮ ಮಾಡೋದು ಗೊತ್ತಿಲ್ಲ ಅಂತ ಹೇಳಿಲ್ಲ. ಆದರೆ ನಿಜವಾಗ್ಲೂ ಅವರು
ಅನ್ಯೋನ್ಯವಾಗಿ ದಂಪತಿಗಳು ಸುಖವಾಗಿರಬೇಕು ಅನ್ನೋದೇ ನಮ್ಮ ದೃಷ್ಟಿ. ದಂಪತಿಗಳಿಂದ ಆ ಮಕ್ಕಳೊಂದು ಹಾಗೆ ಮಕ್ಕಳ ವಂಶಾಭಿವೃದ್ಧಿಗೋಸ್ಕರ ಮದುವೆ ಮಾಡ್ಕೋಬೇಕು ಅಂತ ಇದರಲ್ಲಿರೋದು. ಆದ್ದರಿಂದ ಅದೆಲ್ಲ ಹೇಳ್ತೀನಿ, ನಿಧಾನವಾಗಿ ಹೇಳ್ತೀನಿ. ಇವತ್ತು ತುಂಬ ದಿನ ಆಯಿತು ನಾನು ಇದಕ್ಕೆ ಬಂದು. ಇವತ್ತು ಇದೆಲ್ಲ ಮುಂದೆ ನೆಕ್ಸ್ಟ್ ಇದರಲ್ಲಿ ಪ್ರೇಮ ವಿವಾಹಗಳು ಹೇಗಾಗುತ್ತೆ ಅಥವಾ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದರೆ ಆಗುತ್ತೆ ಅನ್ನೋದಕ್ಕೆ ಒಳ್ಳೆ ಇದರಲ್ಲಿ ಎಲ್ಲ ಹೇಳೋಣ. ಇವತ್ತು ಇಷ್ಟು ಹೇಳ್ತೀನಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.